ಪುಟ್ಟಣ್ಣ ಸರ್ ಅವರ ನಿರ್ದೇಶನ ಮಾಡೋಕ್ಕೆ ರವಿ ಅಣ್ಣನೇ ನಿರ್ಮಾಣ ಮಾಡ್ತಾರೆ. ಹೌದು, ಶುಭಮಂಗಲ ಶುಭಮಂಗಲ ಮಾಡಿದ್ರು. ಅದೇ ಟೈಮಲ್ಲಿ ಅಪ್ಪ ಇನ್ನೊಂದು ಪಿಕ್ಚರು ಡೈರೆಕ್ಷನ್ ಮಾಡ್ತಾಯಿದ್ರು. ಪುಟ್ಟಣ್ಣ ಅವರು ಅವಾಗ ಆರ್ತಿನೇ ನಾನು ಹೀರೋಯಿನ್ ಹಾಕಬೇಕು ಅಂತ ಗಲಾಟೆ ಅಂತೆ. ಆವಾಗ ಇವರು ನೀವು ಆರ್ತಿನ ಹಾಕೋದಾದರೆ ನಾನು ಶ್ರೀನಾಥ್ನೇ ಕಾಸ್ಟ್ ಮಾಡಬೇಕು ಅಂತ ಅಪ್ಪ ಗಲಾಟೆ ಮಾಡಿದ್ರಂತೆ. ಮಸಣದ ಹೂವು ಸಿನಿಮಾ ಪುಟ್ಟಣ್ಣ ಅವರು ಒಂದು 70-80% ಕಂಪ್ಲೀಟ್ ಮಾಡಿ ಅಥವಾ ಎಷ್ಟೋ ಒಂದು ಫುಲ್ ಮುಗಿಸ್ಲಿಲ್ಲ. ಹೌದು, ರವಿ ಅಣ್ಣ ಮುಗಿಸಿದ್ರು ಆ ಪಿಕ್ಚರ್. ಹೌದು, ನಾವೆಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದು ನಾನು ಬಿಕಾಸ್ ಆಫ್ ದಟ್ ಓನ್ಲಿ. ನಮ್ಮ ತಂದೆಗೆ ಇದು ಮಾಡಬೇಕು ಅಂತ ಆ ಆಚಾರ ವಿಚಾರನ ಪಾಲಿಸ್ಬೇಕು. ಹೌದು, ಟೇಬಲ್ ಮೇಲೆ ಕೂತ್ಕೊಂಡ್ರೆ ಬಡಿಸ್ತಾಯಿದ್ರು. ಬೇಕಾದ್ರೆ ಅಲ್ವಾ ಅದು ಇಟ್ಟಿದ್ರೆ, ಆ ಡಿಶ್ ಇಟ್ಟಿದ್ರೆ ಆ ಡಿಶ್ನ ತೊಗೊಂಡು ಬಡಿಸ್ತಾಯಿದ್ರು ನಮಗೆ. ಅವ್ರು ಹೇಳಿದ್ರು ಕುಕ್ ಆದಮೇಲೆ ಕುಕ್ ಆಗೋ ತನಕ ಅದು ಮೀಟು ಅದು ಇದು ಎಲ್ಲ ಒಂದ್ಸಲಿ ಕುಕ್ ಆದಮೇಲೆ ಅದು ಫುಡ್ ಅದು ಅಷ್ಟೇ ಅಂತ ಹೇಳಿ. ಬಟ್ ಅವ್ರು ಯಾವತ್ತೂ ತಿಂತಾರಲಿಲ್ಲ. ಅವ್ರು ಕೇಕ್ ಸಹ ತಿಂತಾ ಇರಲಿಲ್ಲ. ನೂರೊಂದು ನೆನಪು. ಹೋಗಿದ್ಯಾ ಡಾಕ್ಟ್ರ್ ಹತ್ರ ಅಂತಂದರು. ನಾನು ಹೇಳಬೇಡ ಅಂದ್ಬಿಟ್ಟು ಇನ್ನು ಕೋಪ ಮಾಡ್ಕೋತಾರೆ. ಹಾಂ ಹೋಗಿದ್ದೆ, ಏನದು ಏನಿಲ್ಲ, ಸ್ವಲ್ಪ ಏನೋ ಹಿಂಗೆ ಇದೆಯಂತೆ, ಪರವಾಗಿಲ್ಲ ನಾವು ಹೋಗ್ಬಿಟ್ಟು ಬಂದು ಡಾಕ್ಟ್ರ್ ಹತ್ರ ಹೋಗಿ ಅಡ್ಮಿಟ್ ಆಗೋಣ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಅವ್ರು ಏನು ಮಾತಾಡಿಲ್ಲ. ನಮ್ಮ ಕಸಿನ್ ಬ್ರದರ್ ಇಲ್ದಾನೆ ಇದೆ, ಇನ್ನೊಬ್ರು ಆಂಟಿ ಅಂದಲ್ಲ, ಅವ್ರ ಮಗನಿಗೆ ಫೋನ್ ಮಾಡಿದ್ರು, ಗಣೇಶ್ ಅಂತ ಇದ್ದಾನೆ. ಗಣೇಶ ಅಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಬಾ ಅಂತಂದರು ಅಷ್ಟೇ. ಅವನು ಅವ್ನ ವೈಫು ಇಬ್ಬರು ಬಂದರು ಕಾರ್ ತೊಗೊಂಡು. ಕೆಳಗಡೆ ಇನ್ನೊಬ್ರು ಆಂಟಿ ಇದ್ದಾರೆ, ಆವಾಗ ಇಲ್ಲೇ ಇದ್ದರು ಇನ್ನೊಬ್ರು ಆಂಟಿನೂ. ಅವರು ಎಲ್ಲ ಸೇರಿಕೊಂಡು ಇದಕ್ಕೆ ಕರ್ಕೊಂಡೋದ್ರು, ಆಸ್ಟರ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. 12:30 ತನಕ ಎಲ್ಲ ಇದು ಮಾಡಿದ್ರು. ಅವ್ರು ಹೇಳಿದ್ರು ಪರವಾಗಿಲ್ಲ ನಾಳೆ ತನಕ ತಡೆಯುತ್ತೆ, ಏನೂ ಅಷ್ಟು ಎಮರ್ಜೆನ್ಸಿ ಇಲ್ಲ ಅಂದರು. 12:30ಗೆ ಮನೆಗೆ ಬಂದು ಪುನಃ ಬೆಳಿಗ್ಗೆ 6 ಗಂಟೆಗೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಮ್ಮ. ಅಷ್ಟು ಮಾಡಿಬಿಟ್ರು ನನಗೆ ಅವರಂತೂ. ಅದು ನನಗೆ ಆಗಿದ್ದೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ತುಂಬ ವೀಕ್ ಆಗಿಬಿಟ್ರು. ಅದಾದಮೇಲೆ ಅದನ್ನು ಹಾರ್ಟಿಗೆ ತೊಗೊಂಡು ಅಷ್ಟೇ. ಫೆಬ್ರವರಿಲಿ ಆಯಿತು, ಸೆಪ್ಟೆಂಬರ್ ಶಿ ಪಾಸ್ಟ್ ಅವೇ. ಮಾತಾಡ್ತೀನಿ ಅಮ್ಮ ಹೋಗಿದ್ದ ವಿಚಾರ ನಾನು ಮಾತಾಡ್ತೀನಿ, ಹಂತವಾಗಿ ಮಾತಾಡ್ತೀನಿ. ಅದೇ ಈ ನಿಮಗೆ ಆಪ್ರೇಷನ್ ಆಗಿದ್ದು ಅಪ್ಪನ ಬರ್ಡೇಗೆ ಫೆಬ್ರವರಿ 21ಗೆ 22nd ಆಯಿತು. 21ಗೆ ಮಾಡಬೇಕಾಗಿತ್ತು. ಅವರು ಏನೋ ಡಾಕ್ಟ್ರ್ ಎಮರ್ಜೆನ್ಸಿ ಇದ್ದರು, ನಾಳೆ ಮಾಡ್ತೀವಿ ಪರವಾಗಿಲ್ಲ ಅಂತ. ನಾನು ಅವತ್ತು ಬೇಡ ಅಂತಲೂ ನನಗೂ ಇದ್ದಿತ್ತು. ಸರಿ ಆಯಿತು ಅಂದೆ. ನಮ್ಮ ಅಂಕಲ್ ಫೋನ್ ಮಾಡಿದ್ರು ಮೈಸೂರಿಂದ, ಅದೇ ಹೇಳಿದ್ನಲ್ಲ ಯಾವಾಗಲೂ ಬರ್ತ್ಡೇಗೆ ವಿಷಯ. ಏನಮ್ಮ ಪ್ರಭಾಕರ್ ಅವರ ಅಲ್ಲ ಇನ್ನೊಬ್ಬರು ರಾಮಣ್ಣ ಅಂತ ಪಾಸ್ಟ್ ಅವೇ. ಏನಮ್ಮ ಚೆನ್ನಾಗಿದ್ಯಾ, ನಿಮ್ಮ ಅಪ್ಪನ ಬರ್ತ್ಡೇ ಜೋರಾಗಿ ಮಾಡ್ತಾ ಇದೆಯಾ ಅಂದರು. ಹ್ಞೂ ಮಾಡ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ಅಂದೆ. ಯಾರಿಗೂ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂದರು. ಆಮೇಲೆ ಹೀಗೆ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳಿದೆ. ಅಂದರೆ ನಿಮ್ಗೇನು ಪೇಯ್ನ್ ಗೀನ್ ಏನೂ ಆಗಲಿಲ್ವಮ್ಮ? ಆಗ್ತಾಯಿತ್ತು, ಬಟ್ ಸ್ಟ್ರಾಂಗ್ ವಿಲ್ ಪವರ್ ಜಾಸ್ತಿ ನನಗೆ. ಗ್ರೇಟ್. ತುಂಬ ವಿಲ್ ಪವರು ನನಗೆ. ಗ್ರೇಟ್. ಬಿಕಾಸ್ ಆಫ್ ದಟ್ ಓನ್ಲಿ ಟುಡೇ ಐ ಆಮ್ ಸರ್ವೈವ್. ಅಯ್ಯೋ ಒಳ್ಳೇದಾಗ್ಲಿಮ್ಮ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ದೇವ್ರ ಹಂಗೆ ಚೆನ್ನಾಗಿ. ಅವ್ರು ಇಲ್ಲೇ ಇದ್ದಾರೆ, ಇವಾಗ ನೋಡ್ತಿರ್ತಾರಮ್ಮ ಅವರು, ಇಲ್ಲೇ ಇದ್ದಾರೆ. ಅದಕ್ಕೆ ನನ್ನ ಮಗಳಿಗೆ ಹೇಳಿದ್ದೀನಿ, ನಿನ್ನ ಮದುವೆ ಆದರೆ ನಾನು ಇಲ್ಲೇ ನಿನ್ನ ಮದುವೆ ಮಾಡೋದು, ಚಿಕ್ಕದಾಗಿ ಇಲ್ಲೇ ಧಾರೆ ಮಾಡೋದು ನಾನು. ಬಿಕಾಸ್ ಅಪ್ಪ ಅಮ್ಮ ಇಲ್ಲಿದ್ದಾರೆ ಅಂತ ನಮಗೆ. ಆ ಥರನೇ ನಾನು ಅವಳಿಗೂ ಅದೇ ಇಷ್ಟ. ಹೌದು ನಾನು ಹಂಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಾಳೆ ಅವಳು. ವಂಡರ್ಫುಲ್. ಎಲ್ಲವೂ ಮಾತಾಡ್ತೀನಿ. ಈಗ ರವಿಯಣ್ಣ ಬಗ್ಗೆ ನಾನು ಹೇಳ್ತಾ ಇದ್ದೆ, ಭಾಗ್ಯದ ಬಾಗಿಲು ಮಾಡಿದ್ರು, ಅದಾದಮೇಲೆ ಅಣ್ಣವ್ರ ಸಿನಿಮಾ ಮಾಡಿದ್ರು. ಗ್ರೇಟ್ನೆಸ್ ಆಫ್ ರವಿಯಣ್ಣ, ಅವರು ಒಬ್ಬ ಸೀನಿಯರ್ ನಿರ್ದೇಶಕ ಆದರು. ಪುಟ್ಟಣ್ಣ ಸರು ರವಿಯಣ್ಣ ಆದಮೇಲೆ ಬಂದಿದ್ದು ಇಂಡಸ್ಟ್ರಿಗೆ. ಆದರೂ ಪುಟ್ಟಣ್ಣ ಸರ್ ಅವರ ನಿರ್ದೇಶನ ಮಾಡೋಕ್ಕೆ ರವಿಯಣ್ಣನೇ ನಿರ್ಮಾಣ ಮಾಡ್ತಾರೆ. ಹೌದು, ಶುಭಮಂಗಲ ಮಾಡಿದ್ರು. ಅದೇ ಟೈಮಲ್ಲಿ ಅಪ್ಪ ಇನ್ನೊಂದು ಪಿಕ್ಚರು ಡೈರೆಕ್ಷನ್ ಮಾಡ್ತಾಯಿದ್ರು. ಶ್ರೀನಾಥ್ ಮುಗ್ಧ ಮಾನವ ಕರೆಕ್ಟ್. ನಾವು ಸೆಟ್ಗೆಲ್ಲ ಹೋಗಿದ್ದೀವಿ, ನಾನು ಅಮ್ಮನ ಜೊತೆ ಅಲ್ಲೆಲ್ಲ ಹೋಗಿದ್ದೀನಿ. ಅಲ್ಲೆಲ್ಲ ತೀರ್ಥಹಳ್ಳಿ ಹತ್ರ ಬೆಳ್ಳೂರು ಕೊಕ್ಕರೆ ಬೆಳ್ಳೂರು ಏನೋ ಒಂದಿದೆ, ಅದಲ್ಲ ಇನ್ನೊಂದು ಏನೋ ಒಂದಿದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಡೈರೆಕ್ಷನ್ ಮಾಡ್ತಾಯಿದ್ರು ಅಪ್ಪ, ಮುಗ್ಧ ಮಾನವ ಮಾಡ್ತಾಯಿದ್ರು. ಇಲ್ಲಿ ಪುಟ್ಟಣ್ಣ ಇದು ಮಾಡ್ತಾಯಿದ್ರು, ಅಥವಾ ಅದಲ್ಲ ಅನಿಸುತ್ತೆ, ಆ ಸಂದರ್ಭ ಅಲ್ಲ ಅನಿಸುತ್ತೆ ಅದು. ಹೌದು, ಪುಟ್ಟಣ್ಣವ್ರಿಗೆ ಕೊಟ್ಟರು ಡೈರೆಕ್ಷನ್ನು. ಪುಟ್ಟಣ್ಣವ್ರಿಗೆ ಕೊಟ್ಬಿಟ್ಟು ಅದೇ ಶ್ರೀನಾಥ್ ಅವ್ರನ್ನ, ಪುಟ್ಟಣ್ಣವರು ಅವಾಗ ಆರ್ತಿನೇ ನಾನು ಹೀರೋಯಿನ್ ಹಾಕಬೇಕು ಅಂತ ಗಲಾಟೆ ಅಂತೆ. ಆವಾಗ ಇವರು ನೀವು ಆರ್ತಿನ ಹಾಕೋದಾದರೆ ನಾನು ಶ್ರೀನಾಥ್ನೇ ಕಾಸ್ಟ್ ಮಾಡಬೇಕು ಅಂತ ಅಪ್ಪ ಗಲಾಟೆ ಮಾಡಿದ್ರಂತೆ. ಹಾಗಾಗಿ ಶ್ರೀನಾಥ್ ಅವ್ರನ್ನ ಅಪ್ಪ ಆ ಪಿಕ್ಚರಲ್ಲಿ ಇದು ಮಾಡಿದ್ದು, ಅವರೇ ತುಂಬ ಬಲವಂತ ಮಾಡಿ ಹಾಕ್ಸಿದ್ದು. ನೀವು ಒಂದೊಂದು ಮಾತಾಡೋದು ಮ್ಯಾನರಿಸಮು, ಇವಾಗ ಕೈ ಎಂದಿದ್ದು ನಂಗೆ ರಾಧಮ್ಮನ್ ನೋಡ್ದಂಗೆ ಆಗೋಯ್ತು. ತುಂಬ ನಿಮ್ಮ ತಾಯಿನ ಹೋಲಿಕೆ ಇದೆ ನಿಮಗೆ. ಆಮೇಲೆ ಜೊತೆಲೇ ಬೆಳೆದಿದ್ದೀನಿ ಅಲ್ವಾ, ಐ ಹ್ಯಾವ್ ಅಡಾಪ್ಟೆಡ್ ಸೋ ಮೆನಿ ಥಿಂಗ್ಸ್ ಅವರಿಂದ. ಬಯೋಲಾಜಿಕಲ್ ಆಗದೆ ಹೋಗಿದ್ರು ಅವರು ನನಗೆ ಜೊತೇಲಿ ಬೆಳೆದಿರೋದ್ರಿಂದ ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಲರ್ನ್ ಫ್ರಮ್ ದೆಮ್.
ನಮ್ಮ ತಂದೆನೂ ತುಂಬ ನಮ್ಮ ತಂದೆ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ನನಗೂ ತುಂಬ ಬೇಗ ಕೋಪ ಬರುತ್ತೆ. ಅಯ್ಯೋ. ತುಂಬ ಕೋಪ ಬರುತ್ತೆ. ಸಡ ಅಂತ ಮಾತಾಡ್ತೀನಿ, ಇದು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಮತ್ತು ಹಾಗೆ ಗತ್ತಾಗಿ ಮಾತಾಡೋದೆಲ್ಲ ಮಾಡ್ತೀನಿ ನಾನು. ರವಿಯಣ್ಣ ಶಾಸ್ತ್ರನೂ ಹೇಳೋರಮ್ಮ? ಇಲ್ಲ. 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 ಓಕೆ. ಆ ಥರ ಅದು ತುಂಬ ಇನ್ಫ್ಲುಯೆನ್ಸ್ ಆಗಿದೆ. ನಾವೆಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದು ನಾನು ಬಿಕಾಸ್ ಆಫ್ ದಟ್ ಓನ್ಲಿ. ನಮ್ಮ ತಂದೆಗೆ ಇದು ಮಾಡಬೇಕು ಅಂತ ಆ ಆಚಾರ ವಿಚಾರನ ಪಾಲಿಸ್ಬೇಕು. ಹೌದು. ಅಮ್ಮನೂ ತಿಂತಾ ಇರಲಿಲ್ಲ? ಅಮ್ಮ ತಿಂತಾಯಿದ್ರು. ಬಟ್ ಮನೇಲಿ ಮಾಡ್ತಾ ಇರಲಿಲ್ಲ? ಮನೇಲಿ ಮಾಡ್ತಾಯಿದ್ವಿ. ಮಾಡ್ತಾ ಇದ್ರಾ? ಅಪ್ಪಂಗೆ ಸಪ್ರೇಟ್ ಎಲ್ಲ ಇದೆ ನಮ್ಮ ಮನೇಲಿ. ಅಪ್ಪಂಗೆ ಏನದೆಲ್ಲ ಅಬ್ಜೆಕ್ಷನ್ ಇರಲಿಲ್ಲ? ಏನೂ ಇಲ್ಲ. ಟೇಬಲ್ ಮೇಲೆ ಕೂತ್ಕೊಂಡ್ರೆ ಬಡಿಸ್ತಾಯಿದ್ರು. ಬೇಕಾದ್ರೆ ಅದು ಇಟ್ಟಿದ್ರೆ, ಆ ಡಿಶ್ ಇಟ್ಟಿದ್ರೆ ಆ ಡಿಶ್ನ ತೊಗೊಂಡು ಬಡಿಸ್ತಾಯಿದ್ರು ನಮಗೆ. ಅವ್ರು ಹೇಳಿದ್ರು ಕುಕ್ ಆದಮೇಲೆ, ಕುಕ್ ಆಗೋ ತನಕ ಅದು ಮೀಟು ಅದು ಇದು ಎಲ್ಲ ಒಂದ್ಸಲಿ ಕುಕ್ ಆದಮೇಲೆ ಅದು ಫುಡ್, ಅದು ಅಷ್ಟೇ ಅಂತ ಹೇಳೋರು. ಬಟ್ ಅವ್ರು ಯಾವತ್ತೂ ತಿಂತಿರ್ಲಿಲ್ಲ? ಅವ್ರು ಕೇಕ್ ಸಹ ತಿಂತಾ ಇರಲಿಲ್ಲ. ತಿಂತಿರ್ಲಿಲ್ಲ. ಇವಾಗ ಸಚ್ ಸ್ಟ್ರಿಕ್ಟ್. ಇವರೇನಾ ನಿಮ್ದು ಇನ್ನೊಂದು ಬೇಕು? ಮಿಟ್ಟಿ ಇವಳು. ಮಿಟ್ಟಿ. ಹಾಯ್ ಮಿಟ್ಟಿ. ಹಲೋ ಮಿಟ್ಟಿ, ಹೌ ಆರ್ ಯು? ಓ ಫೈನ್, ಗ್ರೇಟ್. ನಮ್ಮನೆಲ್ಲೂ ಒಂದು ಬೆಕ್ ಮರಿ ಇದೆ, ಮೇಲೆ ಸಾಕಿದ್ವಿ. ಬೆಳ್ಳಿಗಿದೆ, ಅದಕ್ಕೆ ಬಿಳಿಯಮ್ಮ ಅಂತ ಹೆಸರಿಟ್ಬಿಟ್ಟಿದ್ದೀನಿ ನಾನು. ಎಸ್. ಪ್ರವೀಣನ್ ಬಗ್ಗೆ ಅದೇ ಪುಟ್ಟಣ್ಣ ಸರ್ದು ಇದೊಂದು ಪ್ರೊಡಕ್ಷನ್ ಮಾಡಿದ್ರು. ಆಮೇಲೆ ಮಸಣದವು ಸಿನಿಮಾ ಪುಟ್ಟಣ್ಣ ಅವರು ಒಂದು 70-80% ಕಂಪ್ಲೀಟ್ ಮಾಡಿ, ಅಥವಾ ಎಷ್ಟೋ ಒಂದು ಫುಲ್ ಮುಗಿಸ್ಲಿಲ್ಲ ಅವರು. ಮುಗಿಸ್ಲಿಲ್ಲ. ರವಿಯಣ್ಣ ಮುಗಿಸಿದ್ರು ಆ ಪಿಕ್ಚರ್. ಅಂಡ್ ಆಗ್ಲೇ ತಾವು ಪ್ರಸ್ತಾಪ ಮಾಡಿದ 1000 ಮೆಟ್ಟಿಲು ಕೂಡ ಅರ್ಧಕ್ಕೆ ನಿಂತಿದ್ದ ಪಿಕ್ಚರ್ನ ರವಿಯಣ್ಣ ಮುಗಿಸಿದ್ರು. ಜಯಂತಿ ಬಸವೇಗೌಡರು ಅಂತ ಅವರು ಪ್ರೊಡ್ಯೂಸರ್. ಅದಕ್ಕೆ ಬಸವೇಗೌಡರಿಗೆ ಜಯಂತಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಆ ಟೈಮಲ್ಲಿ ಹಿ ವಾಸ್ ಫ್ಯಾನ್. ಸೊ ಜಯಂತಿನ ಕಾಸ್ಟ್ ಮಾಡಿಕೊಂಡು ಮಾಡಿದ್ರು ಆ ಪಿಕ್ಚರ್ನ. ಆವಾಗ ಕಲ್ಯಾಣ್ ಕುಮಾರ್ ಹೀರೋ ಇದ್ದರು. ಆಮೇಲೆ ಕಲ್ಯಾಣ್ ಕುಮಾರ್ ಇರಲಿಲ್ವಲ್ಲ, ಅದನ್ನು ಇವರು ಮಾಡಿದ್ರು. ಯಾರದು, ರಾಮ್ ಕುಮಾರ್ ಅಲ್ಲ, ರಾಮಕೃಷ್ಣ ಅವ್ರು ಮಾಡಿದ್ರು. ಓಕೆ. ಅನುಪ್ರಭಾಕರ್ ಅವ್ರನ್ನೇನೋ ಒಂದು ಇನ್ಸ್ಪೆಕ್ಟರ್ ರೋಲ್ ಥರ ಮಾಡಿ ಏನೋ ಮಾಡಿದ್ರು. ಆ ಸಿನಿಮಾ ರಿಲೀಸ್ ಮಾಡಿದಾಗ ನಾವು ETV ನಲ್ಲಿ ಪ್ರಚಾರ ಮಾಡಿದ್ವಿ. 1000 ಮೆಟ್ಟಿಲು ಪಿಕ್ಚರ್. ಅವಾಗೆಲ್ಲ ಕಾಮಿಡಿ ಮಾಡಿದ್ರಂತೆ. 1000 ಮೆಟ್ಟಿಲು ಅಂತ ಪಿಕ್ಚರ್ ಮಾಡಿ 300 ಮೆಟ್ಟಿಲಿಗೆ ನಿಂತೋಗಿದೆ ಅಂತ ಇರ್ತಾರಲ್ಲ ಇಂಡಸ್ಟ್ರಿ. ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲು, ಅದರದ್ದು ಕತೆ, ಆ ಬೇಸ್ ಅದು. ಸೊ ಅದನ್ನು ಮುಗಿಸಿದ್ರು. ಸೊ ನೈಸ್ ಆಫ್ ರವಿಯಣ್ಣ. ಆ ವಿಚಾರಗಳೆಲ್ಲ, ಕೆಲವರು ಸಾಧನೆಗಳನ್ನೆಲ್ಲ ನಾವು ತಿಳಿಸ್ಲೇಬೇಕು. ಆ್ಯಂಡ್ ಗಂಡ ಹೆಂಡತಿಯಾಗಿ ರಾಧಮ್ಮ ರವಿಯಣ್ಣ ಹೇಗಿದ್ರಮ್ಮ? ಅಪ್ಪ ಸ್ವಲ್ಪ ಡಾಮಿನೇಟಿಂಗೇ ಯಾವಾಗ್ಲೂ. ಅಪ್ಪ ಡಾಮಿನೇಟಿಂಗೇ. ಡಾಮಿನೇಟಿಂಗ್ ಅಂದರೆ ಮೇಲ್ ಡಾಮಿನೇಟಿಂಗ್ ಅಂತ ಆ ಥರ ಅಲ್ಲ. ಸುಮ್ಮನೆ ಅವ್ರು ಹೇಳ್ದಂಗೆ ಇದಾಗಬೇಕು, ಮಾಡಬೇಕು. ರಾಧಾ ಹಿಂಗೆ ಮಾಡೋಣ, ರಾಧಾ ಹಂಗೆ ಮಾಡೋಣ, ಹಾಗೆ ಇವರು ಇದು ಮಾಡಿಬಿಡೋಣ, ಅದು ಮಾಡಿಬಿಡೋಣ, ಆ ಪೂಜೆ ಅವ್ರಿಗೆ ಯಾವಾಗಲೂ ಪೂಜೆ ಹೋಮ ಅವನ್ನ ಅದೇ ಜಾಸ್ತಿ ಅಪ್ಪನಿಗೆ ಮನೇಲಿ. ಇದು ಮಾಡಿಬಿಡೋಣ, ಅದು ಮಾಡಿಬಿಡೋಣ ಅನ್ನೋರು. ಅಮ್ಮ ಎಲ್ಲದಕ್ಕೂ ಒಪ್ಕೊಳ್ಳೋರು. ಬಟ್ ಅವ್ರು ಏನಕ್ಕೂ ಇವಾಗ ಒಂದು ಮದುವೆ ಆದ್ರೂ ಇಷ್ಟು ದುಡ್ಡು ಅಂತ ಇದು ಮಾಡೋರು. ಅಮ್ಮನೇ ಎಲ್ಲ ಖರ್ಚು ಮಾಡಿ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ದಿದ್ದು. ಅದಕ್ಕೆ ಲೆಕ್ಕ ಕೇಳೋದು, ಇದು ಮಾಡೋದು, ಅದು ಮಾಡೋದು, ಅದೆಲ್ಲ ಯಾವತ್ತೂ ಆ ಥರ ಇಲ್ಲ. ಅಲ್ಲ, ಇವತ್ತು ಪರ್ಟಿಕ್ಯುಲರ್ಲಿ ಅಂದರೆ ಎಲ್ಲ ಕಡೆನೂ ಆ ರಿಲೇಷನ್ಶಿಪ್ಗಳಲ್ಲಿ ಕೆಲವೊಂದೊಂದು ತುಂಬ ಚೆನ್ನಾಗಿರುತ್ತೆ, ಕೆಲವೊಂದು ಅಂದ್ಕೊಂಡಂಗಿರಲ್ಲ, ಕೆಲವೊಂದು ಅನುಸರಿಸ್ಕೊಂಡಿರ್ತಾರೆ, ಕೆಲವೊಂದೊಬ್ಬರು ಅದನ್ನು ಅನುಕರಣೆ ಮಾಡ್ಕೊಂಡಿರ್ತಾರೆ. ಅಂದರೆ ರವಿಯಣ್ಣ ರಾಧಮ್ಮ ಅವರ ಒಂದು ಇದನ್ನ ಎಷ್ಟೋ ಒಂದು ರೋಲ್ ಮಾಡಲ್ ಥರ ಅವರಿಬ್ರು. ಅಂದರೆ ತುಂಬ ಜನ ಇಬ್ಬರು ತುಂಬ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ರು. ಆಮೇಲೆ ಸುಮಾರು ಕಡೆ ನಾನು ನೋಡಿದ್ದೀನಿ, ಕೈ ಹಿಡ್ಕೊಂಡೇ ಬರೋರು. ಹೌದು. ಇವತ್ತು ಕೆಲವರು ಕೈ ಹಿಡ್ಕೊಂಡು ಬರೋದನ್ನ, ಇವತ್ತು ಬಾಲಿವುಡ್ ಅಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಕೈ ಹಿಡ್ಕೊಂಡ್ ಬರೋದನ್ನ ಒಂದು ಫ್ಯಾಷನ್ ಅಂತಾರೆ. ಅದು ಫ್ಯಾಷನ್ ಅಲ್ಲ, ಒಬ್ಬ ಗಂಡನ ಜವಾಬ್ದಾರಿ. ಅದು ಜವಾಬ್ದಾರಿ. ಆಮೇಲೆ ಕ್ರೌಡ್ ಇರೋದು, ಅದಿರೋದು, ಒಂದು ಸೇಫ್ಟಿ, ಇದು ಮಾಡೋಕ್ಕೋಸ್ಕರ ಅವ್ರಿಗೆ ಟು ಫೀಲ್ ಆರ್ ಮೋರ್ ಕಂಫರ್ಟೇಬಲ್. ಅದಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು. ಇವಾಗ ರವಿಯಣ್ಣ ಒಬ್ಬ ಜನಪ್ರಿಯ ನಿರ್ದೇಶಕ, ರಾಧಮ್ಮ ಒಬ್ಬ ಜನಪ್ರಿಯ ಕಲಾವಿದೆ. ಯಾವತ್ತು ಇವ್ರ ವಿಷಯದಲ್ಲಿ ಅವ್ರ ವಿಷಯದಲ್ಲಿ ಇವರು ತಲೆ ಹಾಕ್ತಿರ್ಲಿಲ್ವಾ? ಇಲ್ಲ. ಇವಾಗ ರವಿಯಣ್ಣ ಆ ಪಿಕ್ಚರ್ ಮಾಡು, ಈ ಪಿಕ್ಚರ್ ಮಾಡಬೇಡ. ಇಲ್ಲ, ಖಂಡಿತ ಇಲ್ಲ. ನಿನ್ನ ರೋಲಲ್ಲಿ ಇದ್ಯಾಕೆ ಈ ಥರ ಡ್ರೆಸ್ಸು, ಅದ್ಯಾಕೆ ಆ ಥರ, ಅದು ಯಾವುದು ಏನೂ ಇಲ್ಲ. ಮನೆಯಲ್ಲಿ ಡಿಸ್ಕಷನ್ನೇ ಇಲ್ಲ. ಇಲ್ಲವೇ ಇಲ್ಲ. ಬಟ್ ಅಪ್ಪ ಮನೆ ಬಿಟ್ಟು ಕಾರಲ್ಲಿ ಹೋಗಿ ಬರೋ ತನಕ ಏನೇನಾಯ್ತು ಎಲ್ಲಾನು ಹೇಳೋರು. ಇಲ್ಲಿಂದ ಹೋದ್ನಾರಾದ, ಅವ್ರು ಸಿಕ್ಕಿದ್ರಾದ, ಹಿಂಗಾಯ್ತಾರಾದ, ಹಂಗಾಯ್ತಾರಾದ ಅಂತ ಎಲ್ಲ ಹೇಳೋರು. ಅಮ್ಮ ಏನು ಕರೆಯೋರು ಅಪ್ಪನ? ರೀನಾ? ರೀ ಅಂತ ಇರಲಿಲ್ಲ. ಏನಪ್ಪ, ಸ್ವಾಮಿ ಅಂದರೆ ಅವ್ರ ಹೆಸರಲ್ಲ, ಸ್ವಾಮಿ ಅಂತ ಕರೆಯೋದು. ಅದು ಕೋಇನ್ಸಿಡೆಂಟ್ಲಿ ಅವ್ರ ಹೆಸರನ್ನು ಸ್ವಾಮಿನೇ ಆಗಿತ್ತು. ಸ್ವಾಮಿ ಅಂತ ಕರೆಯೋರು. ರವಿಯಣ್ಣಂಗೆ ಅಂದರೆ
ಈ ಒಂದು ವೇದ ಜ್ಞಾನ ತತ್ವ ಇದ್ರ ಬಗ್ಗೆ ಎಲ್ಲ ಬಹಳ ಆಸಕ್ತಿ, ತುಂಬ ತಿಳ್ಕೊಂಡಿದ್ರು, ವಿಚಾರವಂತರು. ನಿಮ್ಗಳಿಗೆಲ್ಲ ಅದನ್ನು ಹೇಳ್ಕೊಟ್ಟಿದ್ರಾ ಆ ಥರ ವಿಚಾರಗಳನ್ನ? ಹೇಳ್ಕೊಡ್ತಾ ಇದ್ರು ಅನಿಸುತ್ತೆ, ನಾವೇನಕ್ಕೂ ಕೇಳಲಿಲ್ಲ ಅವ್ರನ್ನ. ಆಮೇಲೆ ಇವಾಗ ತುಂಬ ರಿಗ್ರೆಟ್ ಆಗುತ್ತೆ ನಮಗೆ. ಅವ್ರು ಮಾತಾಡಿದ್ದು ಒಂದು ಸ್ವಲ್ಪ ಅಲ್ಪ ಕೇಳಿಸ್ಕೊಂಡೆ ನಮ್ಗೆ ಇಷ್ಟು ನಾಲೆಡ್ಜ್ ಬಂದುಬಿಟ್ಟಿದೆ ಅಂತಂದರೆ, ಇನ್ನು ನಿಜವಾಗ್ಲೂ ಅವ್ರ ಜೊತೆ ಕೂತ್ಕೊಂಡು ದಿನ ಅದೆಲ್ಲ ಕೇಳಿ ಮಾಡಿದರೆ ಇನ್ನೆಷ್ಟು ಇರ್ತಾಯಿತ್ತು ಅನ್ಕೋತೀನಿ. ತುಂಬ ರಿಗ್ರೆಟ್ ಆಗುತ್ತೆ ನನಗೆ. ಅವ್ರು ಏನಾದರೂ ಕರೆದ್ರಾಗ ಮಾಡಿದಾಗ ಧನಲಕ್ಷ್ಮಿ ಏನಾದರೂ ಹೇಳಿ, ಅಯ್ಯೋ ಇವಾಗ ಬೇಡ ನಂಗೆ ಟೈಮ್ ಇಲ್ಲ ಅಂತ ಹೋಗ್ಬಿಡೋದು. ಏನೋ ಒಂಥರ ತುಂಬ ಅದು ನನಗೂ ತುಂಬ ಪ್ರಾಮಿನೆನ್ಸ್ ಕೊಟ್ಟು ಬೆಳೆಸಿದ್ರು ಮನೇಲಿ. ಬಿಕಾಸ್ ಐ ಆಮ್ ಎ 6th ಚೈಲ್ಡ್ ಅಂದ್ಬಿಟ್ಟು ಪ್ರಾಮಿನೆನ್ಸ್ ಕೊಟ್ಟು ಬೆಳೆಸಿದ್ರು. ನನಗೂ ತುಂಬ ಹಠ ಇದು ಅದು ಎಲ್ಲ ಆವಾಗಿಂದ ಚಿಕ್ಕವಳಿಂದ. ಸ್ವಲ್ಪ ಏನಾದರೂ ಅಂದರೆ ಸರಿ ಆಯಿತು ಅಂತ ಸುಮ್ಮನೆ ಆಗ್ಬಿಡೋರು ಅವರು ಅಷ್ಟೇ. ನಮಗೆ ಅಷ್ಟೇ ಕೋಪ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೇನೂ ಗೊತ್ತಿರಲಿಲ್ಲ. ಅಷ್ಟೇ, ಸುಮ್ಮನೆ ಏನೋ ಒಂಚೂರು ಕೋಪ ಮಾಡ್ಕೊಂಬಿಡ್ತಾಯಿದ್ವಿ, ಅಷ್ಟಕ್ಕೆ ಅವರು ಇದಾಗ್ಬಿಡೋರು ಅಷ್ಟೇ. ಮನೆಯಲ್ಲಿ ಹಾಡೋರ ಅಪ್ಪ ಯಾವಾಗಾರು ಹಾಡೋರು? ಈ ಮಕ್ಕಳೆಲ್ಲ ಬಂದರೆ ಹಾಡು ಹೇಳೋರು, ಮಕ್ಕಳನ್ನೆಲ್ಲ ಎತ್ಕೊಂಡು ಮಾಡಿಕೊಂಡು ಹಾಡೆಲ್ಲ ಹೇಳೋರು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಯಿ ಮನಸು. ಸೂರ್ಯಂಗು ಚಂದ್ರಂಗು ಬಂದಾರೆ ಮುನಿಸು, ನಗತಾದ ಭೂತಾಯಿ ಮನಸು. ರಾಜಂಗು ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೆ ನೈತೆ ಸೊಗಸು. ಅರಮನೆಯಾಗೆ ನೈತೆ ಸೊಗಸು. ಸಿನಿಮಾ ಅಂದರೆ ಎಷ್ಟು ಹುಚ್ಚಿತ್ತಮ್ಮ ಅಪ್ಪನಿಗೆ? ಅವ್ರಿಗೇನು ಸಿನಿಮಾ ಬಿಟ್ಟರೆ ಬೇರೆ ಇನ್ನೇನು ಗೊತ್ತೇ ಇರಲಿಲ್ಲ. ಸಿನಿಮಾ ಬಿಟ್ಟರೆ ಇನ್ನೇನು ಗೊತ್ತಿರಲಿಲ್ಲ ಅಷ್ಟೇ. ಸಿನಿಮಾನೇ ಅವ್ರ ಲೈಫು. ಸಿನಿಮಾ ಮಾಡೋಕ್ಕೆ ಅವ್ರು ಹುಟ್ಟಿರೋದು ಅಷ್ಟೇ. ಅವರು ಇನ್ನೇನು ಇಲ್ಲ ಅಂದ್ಕೊಂಡಿದ್ರು. ಇನ್ನೇನಾದರೂ ಬಂದಿದ್ದ ದುಡ್ಡಲ್ಲಿ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಗೊತ್ತೇ ಇಲ್ಲ. ಪಿಕ್ಚರ್ ಸ್ವಲ್ಪ ರನ್ ಆಯಿತಾ, ಸ್ವಲ್ಪ ದುಡ್ಡು ಬಂತ, ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು, ಇನ್ನೊಂದು ಪಿಕ್ಚರ್ ಡೈರೆಕ್ಟ್ ಮಾಡಬೇಕು, ಆ ಥರ ಒಂದು ಮೈಂಡ್ ಇತ್ತೋ ಹೊರ್ತು ಅವ್ರಿಗೆ ಈ ದುಡ್ಡಲ್ಲಿ ಸ್ವಲ್ಪ ಎತ್ತಿಡೋಣ, ಈ ಕಡೆ ಇನ್ನೊಂದು ಏನೋ ಮಾಡೋಣ, ಇವಾಗ ಎಲ್ಲರೂ ಮಾಡ್ತಾರಲ್ಲ ಆ ಥರ ಎಲ್ಲ ಇಲ್ಲ. ಅದೆಲ್ಲ ಅಮ್ಮ ಮಾಡ್ತಾಯಿದ್ದಿತ್ತು. ಅವ್ರಿಗೆ ಬಂದಿರೋ ದುಡ್ಡಲ್ಲೇ ಎಲ್ಲ ಪ್ರಾಪರ್ಟಿ ಮಾಡಿದ್ದು, ಸಿಸ್ಟರ್ಸ್ಗೆ ಬ್ರದರ್ಸ್ಗೆ ಎಲ್ಲ ಮದುವೆ ಮಾಡಿದ್ದು, ಅವ್ರು ಬಾಣಂತನ ಮಾಡಿದ್ದು ಎಲ್ಲ. ನಮ್ಮ ತಾತ ಏನೂ ಮಾಡಲಿಲ್ಲ. ಅವರು ಐ ವಾಸ್ ಎ ಕಾಂಟ್ರಾಕ್ಟರ್. ಆಮೇಲೆ ಯಾವಾಗ ಮಗಳು ಫಿಲಮ್ ಲೈನ್ ಓದ್ಲು ಅಂತ ಗೊತ್ತಾಯಿತು, ಅಲ್ಲೆಲ್ಲ ದುಡ್ಡು ಇದೆ ಅಂತ ಗೊತ್ತಾಯಿತು, ನಮ್ಮ ತಾತ ಆರಾಮಾಗಿರೋರು. ಈಸ್ ಎ ವೆರಿ ನೈಸ್ ಪರ್ಸನ್ನು. ಮಕ್ಕಳಂದರೆ ತುಂಬ ಕೇರಿಂಗು ಅದೆಲ್ಲ ಮಾಡೋರು ನಮ್ಮ ತಾತ. ಬಟ್ ಆಮೇಲೆ ಏನೂ ಕೆಲಸ ಎಲ್ಲ ಏನೂ ಇಲ್ಲ, ಮೆಡ್ರಾಸು ಬೆಂಗಳೂರು ಓಡಾಡಿಕೊಂಡು ಇರೋರು ನಮ್ಮ ತಾತ ಅಷ್ಟೇ. ಆಮೇಲೆ ಅಮ್ಮನೂ ಇಷ್ಟಪಡ್ತಾ ಇರಲಿಲ್ಲ ಅವ್ರ ತಂದೆ ಕೆಲಸ ಮಾಡೋದು, ಅಮ್ಮಂಗೂ ಇಷ್ಟ ಇರಲಿಲ್ಲ. ರವಿಯಣ್ಣ ಈ ಕಿರುತೆರೆನಲ್ಲಿ ಬ್ಯುಸಿ ಆದಾಗ ಮೂಡಲಮನೆ ಸುನಿಲ್ ಪುರಾಣಿಕ್ ಅವರು ಅವರವರ ಒಂದು ಸಂಬಂಧದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ತುಂಬ ಹಚ್ಕೊಂಡಿದ್ರಂತೆ ಸುನಿಲ್ ಪುರಾಣಿಕ್ ಅವರು ರವಿಯಣ್ಣ. ಹೌದು. ಆ ಕಿರುತೆರೆಯ ದಿನಗಳು ಅಮ್ಮಂದು ಅಪ್ಪಂದು ಹೇಗಿರೋರು, ಎಷ್ಟು ಆ್ಯಕ್ಟಿವ್ ಆಗಿರೋರು ಅವಾಗ? ಅವರು ಟ್ರೈನಲ್ಲಿ ಹೋಗೋರು ಇಲ್ಲಿಂದ. ಟ್ರೈನಲ್ಲಿ ಹೋಗಿ ರಾತ್ರಿ ಟ್ರೈನ್ ಅಂದರೆ ರಾತ್ರಿ ಟ್ರೈನು, ಬೆಳಗ್ಗೆ ಟ್ರೈನ್ ಅಂದರೆ ಬೆಳಗ್ಗೆ ಟ್ರೈನು. ಆಮೇಲೆ ಇವ್ರನ್ನಂತೂ ಇವರು ವೈಶಾಲಿ ಕಾಸರವಳ್ಳಿ ಅವ್ರನ್ನಂತೂ ಎಷ್ಟು ಹಚ್ಕೊಂಡಿದ್ರು ಅಂದರೆ ವೈಶಾಲಿ ಅವ್ರನ್ನ ಅಷ್ಟು ಇದು ಮಾಡ್ತಾಯಿದ್ರು. ಪಾಪ ಅವ್ರಿಗೆ ಹೆಲ್ತ್ ಬೇರೆ ಇರಲಿಲ್ಲ ಅಲ್ವಾ ಅವಾಗ ವೈಶಾಲಿಗೆ, ಅಷ್ಟು ಇದು ಮಾಡ್ಕೊಂಡಿದ್ರು. ತುಂಬ ಅಲ್ಲೇ ಅಷ್ಟೇ ಎಲ್ಲ ಫ್ಯಾಮಿಲಿ ಥರ ಇದ್ರಂತೆ ಅಲ್ಲೆಲ್ಲನೂ. ಇಲ್ಲಿಂದ ಅಡುಗೆ ಮಾಡಿಸ್ಕೊಂಡು ತೊಗೊಂಡೋಗ್ತಾಯಿದ್ರು. ಇಲ್ಲಿಂದ ಅಡುಗೆ ಮಾಡಿಸ್ಕೊಂಡು ತೊಗೊಂಡೋಗ್ತಾಯಿದ್ರು. ನಾನು ಮಾಡಿಕೊಡ್ತಾಯಿದ್ದೆ ಚಿಕನ್ನು, ಅದೇನೋ ಕೈಮಾ ಅದು ಎಲ್ಲ ಮಾಡಿಸ್ಕೊಂಡು, ಧನಲಕ್ಷ್ಮಿ ನಾಳೆ ಅದು ಮಾಡಿಕೊಟ್ಬಿಡ್ತೀಯಮ್ಮ, ನಾಳೆ ಇದು ಮಾಡಿಕೊಡ್ತೀಯಮ್ಮ ಅಂತೆಲ್ಲ ತಂದು 2-2 kg 3-3 kg ಎಲ್ಲ ತಂದು ಮಾಡಿಸಿ ಟ್ರೈನಲ್ಲಿ ಇಟ್ಕೊಂಡು ಅದೆಲ್ಲನೂ ತೊಗೊಂಡು ಹೋಗೋರು. ನಾನ್ ವೆಜ್ ಸಹ ಮಾಡಿಸ್ಕೊಂಡು ತೊಗೊಂಡು ಹೋಗೋರು ಅಲ್ಲೆಲ್ಲ ಕೊಡೋಕ್ಕೆ. ಅಪ್ಪ ತುಂಬ ಫುಡ್ಡಿ ಅಂತೆ, ಭಾಳ ಇಷ್ಟ ಅಂತೆ ಊಟ ತಿಂಡಿ ಅಂದರೆ? ಫುಡ್ಡಿ ಅಷ್ಟೇ, ಬಟ್ ಹಿ ವಾಸ್ ನಾಟ್ ಎ ಗ್ರ್ಯಾಂಡ್ ಈಟರ್. ಇಷ್ಟ ಅಷ್ಟೇ, ಏನೋ ಒಂದು ಚೂರು. ಏನು ತುಂಬ ಇಷ್ಟ ಆಯ್ತಮ್ಮ? ಯಾವ ಊಟ ತುಂಬ ಇಷ್ಟ ಆಯ್ತು ಅಪ್ಪಗೆ? ಅವ್ರಿಗೆ ಇದೆ, ಅವರು ಬ್ರಾಹ್ಮಿಣ್ಸ್ ಊಟ, ಮಜ್ಜಿಗೆ ಹುಳಿ, ತಿಳಿ ಸಾರು, ಆಮೇಲೆ ಅದು ಇದು ಹುಳಿ, ಆಮೇಲೆ ಏನಾದ್ರು ಸ್ವಲ್ಪ ದಿನ ತರಕಾರಿ ಮಾಡಿಲ್ಲ ಅಂದರೆ, ಆ ತರಕಾರಿ ಮಾಡೇ ಇಲ್ಲ ಅಲ್ವಾ ಧನಲಕ್ಷ್ಮಿ, ಎಷ್ಟೊಂದು ದಿನ ಆಯಿತು ಅದನ್ನು ಮಾಡಬೇಕಲ್ವಾ ಅನ್ನೋರು. ಅಯ್ಯೋ ಮೊನ್ನೆ ಹೋದ್ವಾರ ಎಲ್ಲ ಮಾಡಿದ್ವಲ್ಲ ಅನ್ನೋದು ನಾವು. ಹಂಗೆ ಆ ಥರ ಅಷ್ಟೇ. ಈ ಲೈಕ್ ಸ್ವೀಟ್ ವೆರೈಟಿ. ಅಮ್ಮ ಏನೂ ಇಲ್ಲ, ಶಿ ಇಸ್ ನಾಟ್ ಅಟ್ ಆಲ್ ಫುಡ್ಡಿ. ಒಂದಿಷ್ಟು ಊಟ ಮಾಡೋರು ಅಷ್ಟೇ ಅಮ್ಮ, ತಿಂತಾನೇ ಇರಲಿಲ್ಲ ಊಟ ಅಮ್ಮ. ಇನ್ನು ನಿಮ್ಮ ವಿಚಾರ ಮಾತಾಡ್ಬೇಕಾದ್ರೆ, ನಿಮಗೆ ಮದುವೆ ಆಗಿದೆ ಯಾವಾಗಮ್ಮ? ರಾಧಮ್ಮ ಅವರ ಒಂದು ಹೆಲ್ತ್ ಚಾಲೆಂಜು ಅಂದರೆ ಅಪ್ಪ ಆವಾಗ ಹಿ ವಾಸ್
ಅಪ್ಪಂಗೆ ಪ್ರಾಬ್ಲಮ್ ಇರಲಿಲ್ಲ, ಅಪ್ಪ ವಾಸ್ ವೆರಿ ತುಂಬ ಚೆನ್ನಾಗಿದೆ. ಹೆಲ್ತ್ ವೈಸಲ್ಲಿ ಚೆನ್ನಾಗೇ ಇದ್ರು. ಹೌದು. ಹೇಗೆ ಏನು ಹೆಂಗೆ ಗೊತ್ತಾಯ್ತು? ಅವ್ರ ಅಮ್ಮಂಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು.